ನಿರ್ನಿಮಿತ್ತವಾಗಿ ಗೋಹತ್ಯೆಯ ಪಾಪಕ್ಕೆ ಪ್ರಾಪ್ತನಾದನಲ್ಲ. ಏನನ್ನು ಮಾಡಲಿ, ಯಾರನ್ನು ಕೇಳಲಿ? ಬಲಭದ್ರದೇವ, ಏಕೆ ಚಿಂತಾಕ್ರಾಂತರಾಗಿರುವಿರಿ? ಸಾತ್ವಿಕಿ, ನಾನು ಹಿಂದೂ ಗೋಹತ್ಯೆಯ ಪಾಪಕ್ಕೆ ಪ್ರಾಪ್ತನಾಗಿರುವೆನು. ಏನು, ನೀವು ನಿಜವಾಗಿಯೂ ಗೋಹತ್ಯೆಯನ್ನು ಮಾಡಿರುವಿರಾ? ಹೌದು ಸಾತ್ವಿಕಿ. ಮೊದಲು ಈ ಪಾಪವನ್ನು ಪರಿಹರಿಸಿಕೊಳ್ಳಲು ಮೊದಲು ಪ್ರಯತ್ನಿಸಿ. ಸಾತ್ವಿಕಿ, ಇದಕ್ಕೆ ಶಾಸ್ತ್ರವನ್ನು ಬಲ್ಲವರು ಯಾರು? ನಮ್ಮ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳಿ, ಆತನಿಗೆ ತಿಳಿದಿರುವ ಶಾಸ್ತ್ರಗಳು ಯಾವುದಾದರೂ ಇರಬಹುದು. ಹಾಗಾದರೆ ಶೀಘ್ರವಾಗಿ ಹೋಗಿ ಜಾಗೃತಿಯಿಂದ ಕೃಷ್ಣನನ್ನು ಕರೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ಅಣ್ಣ, ನನ್ನನ್ನು ಇಷ್ಟೊಂದು ಜಾಗೃತವಾಗಿ ಕರೆಸಲು ಕಾರಣವೇನಣ್ಣ? ಇದೇ ಕಣ್ಣ, ಇಷ್ಟೊಂದು ಚಿಂತಾಕ್ರಾಂತರಾಗಿರುವಿರಿ. ಕೃಷ್ಣ, ನಾನೇನೆಂದು ಹೇಳಲಿ? ಈ ದಿನ ನಾನು ಜಲವನ್ನು ತೆಗೆದುಕೊಂಡು ಈ ಮಾರ್ಗವಾಗಿ ಬರುತ್ತಿರುವಾಗ ಈ ಗೋವು ನನ್ನನ್ನೇ ಹಿಂಬಾಲಿಸು. ಈ ಒಂದು ಸಣ್ಣ ಕಲ್ಲಿನಿಂದ ಬೆದರಿಸಿದ ಮಾತ್ರಕ್ಕೆ ಗೋವು ಸಾವನ್ನಪ್ಪಿತು. ಕೃಷ್ಣ, ಏನು ಗೋಹತ್ಯೆ? ಶಿವ ಶಿವ, ನಮ್ಮ ವಂಶಕ್ಕೆ ಕ್ಷೀಣ ಅತಿ ಭಯಂಕರ. ಅಣ್ಣ, ಇದಕ್ಕೆ ಶಾಸ್ತ್ರ ಪುರಾಣವೇನೆಂದರೆ ಹಿಂದಿನಿಂದ 21 ದಿವಸ ಭೂ ಪ್ರದಕ್ಷಿಣೆ ಮಾಡುತ್ತಾ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯ ಕ್ಷೇತ್ರಗಳಲ್ಲಿ ಸಂಚರಿಸಿ ಭಗವಂತನ ದರ್ಶನ ಮಾಡಿದರೆ ಪಾಪ ಪರಿಹಾರವೆಂದು ಸೂಕ್ತವಿರುವುದಣ್ಣ. ಕೃಷ್ಣ, ಹಾಗಾದರೆ ನಾನು ಹಿಂದೆ ಭೂ ಪ್ರದಕ್ಷಿಣೆಗೆ ಹೊರಡುವೆನು. ರಾಜ್ಯದ ವಿಚಾರದಲ್ಲಿ ಎಚ್ಚರವಾಗಿರು. ಆಗಬಹುದು, ನೀನು ಹೊರಡಣ್ಣ. ಬಲಭದ್ರದೇವ, ಈಗ ತಾನೇ ದುರ್ಯೋಧನಿಗೆ ಸಹಾಯ ಮಾಡುವೆನೆಂದು ಹೇಳಿ ಈಗ ನೀನು ಭೂ ಪ್ರದಕ್ಷಿಣೆಗೆ ಹೊರಡರೆ ಆ ದುರ್ಯೋಧನ ಗತಿ ಏನು? ಸಾತ್ವಿಕಿ, ದುರ್ಯೋಧನ ಕೊಡುವೆ ನನಗೆ ಏತಕ್ಕೆ? ಸದ್ಯ ನನಗೊತ್ತಿಗಿರುವ ವಿಪತ್ತನ್ನು ಬಗೆಹರಿಸಿಕೊಂಡರೆ ಸಾಕು. ಕೃಷ್ಣ, ನಾನಿನ್ನೂ ಬರುವೆನು. ರಾಜ್ಯದ ವಿಚಾರದಲ್ಲಿ ಎಚ್ಚರವಾಗಿರು. ಆಗಬಹುದು, ಹೊರಡೋಣ. ಏನಪ್ಪ ನಿನ್ನ ಮಾಯೆ? ಜಗವೆಲ್ಲ
ಕಳಿಸಿರುವೆ. ಇನ್ನು ನಮ್ಮಗಳ ಗತಿ ಏನು ಮಾಡುವೆ ಎಂದು ಭಯವಾಗುತ್ತಿರುವುದಯ್ಯ. ಸಾತ್ಯಕಿ, ನಾನು ನಿರಾಯುಧನಾಗಿ ಪಾಂಡವರ ಕಡೆ, ಅಣ್ಣನು ಅರಾಯುಧನಾಗಿ ಕೌರವರ ಕಡೆ, ಉಭಯ ಪಕ್ಷದವರು ನಿಂತು ಕಾದಾಡುವಾಗ ಅಣ್ಣನನ್ನು ಜಯಿಸಲು ಯಾರಿಂದಲೂ ಆಗುತ್ತಿರಲಿಲ್ಲ. ಅದಕ್ಕಾಗಿ ಈ ರೀತಿ ಮಾಡಿದೆನು. ನಿನಗೆ ಭಯವೇಕೆ? ನಡಿ, ನಾನು ಹಸ್ತಿನಾವತಿಗೆ ಹೋಗಿ ಆ ದುರ್ಯೋಧನಿಗೆ ಕೆಲವು ಬುದ್ಧಿ ಮಾತುಗಳನ್ನು ಹೇಳಿ ನೋಡುವೆನು. ಆಗಬಹುದು. ಕುಲನಹಳ್ಳಿ ಅಧ್ಯಕ್ಷರು ಸುರೇಶಣ್ಣ ಎಲ್ಲಿದ್ರು ಬರ್ಬೇಕು ಸ್ಟೇಜ್ ಮೇಲೆ. ಕೆಂಪೇಗೌಡರು ಬರ್ಬೇಕು ಸ್ಟೇಜ್ ಮೇಲೆ. ಸುರೇಶಣ್ಣ ಎಲ್ಲಿದ್ರು ಬರ್ಬೇಕು ಸ್ಟೇಜ್ ಮೇಲೆ, ವಿನಂತಿ. ಕಲಾಭಿಮಾನಿಗಳಲ್ಲಿ ವಿನಂತಿ. ಈ ದಿನ ತಮಗೆಲ್ಲ ತಿಳಿದಂತೆ ಕುರುಕ್ಷೇತ್ರ ನಾಟಕ ಭಾಳ ಚೆನ್ನಾಗಿ ನಡೀತಾ ಇದೆ. ಆ ವೇಳೆಯಲ್ಲಿ ಸ್ವಲ್ಪ ಒಂದು ಕಾರ್ಯಕ್ರಮ ಅಂದರೆ ಗಣ್ಯರಿಗೆ ಸ್ವಾಗತವನ್ನು ಬಯಸಿ ಕಾರ್ಯಕ್ರಮ ಇದೆ. ತಾವುಗಳೆಲ್ಲ ನಾಟಕ ಭಾಳ ಚೆನ್ನಾಗಿ ನಡೀತಾ ಇತ್ತು. ಕೆಲವೇ ಕಾಲದಲ್ಲಿ ಈ ಕಾರ್ಯವನ್ನು ಮುಗಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಈಗ ಹಮ್ಮಿಕೊಂಡಿರೋದಕ್ಕೆ ನಿಮ್ಮಲ್ಲಿ ವಿಷಾದಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇರ್ತೇವೆ. ಈ ದಿನ ನಮ್ಮ ಕ್ಷೇತ್ರದ ಅಚ್ಚುಮೆಚ್ಚಿನ ಯುವ ನೇತಾರರು ಭಾಳ ಒಂದು ಎರಡನೇ ಹೆಸರು ಅನೌನ್ಸ್ ಮಾಡಬೇಕಾಯ್ತು. ಪುಟ್ಟಣಿ ಅನ್ನೋದು ತಾಲೂಕ್ ಪಂಚಾಯತ್ ಅಧ್ಯಕ್ಷ. ತಾಲ್ಲೂಕ್ ಪಂಚಾಯಿತಿ ಅಧ್ಯಕ್ಷರಾದಂತಹ ಪುಟ್ಟಣ್ಣನವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ಕೋರುತ್ತೇವೆ. ದಯವಿಟ್ಟು ಪುಟ್ಟಣ್ಣವರು ವೇದಿಕೆ ಮೇಲೆ ಬರಬೇಕು. ಜಗದೀಶ್ ಅಧ್ಯಕ್ಷರು ನಮ್ಮ ಹೊನೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಚೌಧರಿ ಅವರು ವೇದಿಕೆ ಮೇಲೆ
ಆಗಮಿಸಬೇಕೆಂದು ಕೋರುತ್ತೇವೆ. ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ವನೇನಹಳ್ಳಿ ಸುರೇಶ್ ಅವರು ದಯವಿಟ್ಟು ಕಾಲ ಇಲ್ಲ, ವೇದಿಕೆ ಮೇಲೆ ಆಗಮಿಸಬೇಕಂತೂ ಕೇಳ್ಕೊತಾ ಇದ್ದೇವೆ. ದಾವಸ್ಪೇಟೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಆಗಮಿಸಿದರೆ ವೇದಿಕೆ ಮೇಲೆ ಬರಬೇಕೆಂದು ಕೋರುತ್ತೇವೆ. ವಿದ್ಯುತ್ ಶಕ್ತಿ ಇಲಾಖೆಯ ಅಧಿಕಾರಿಗಳು ಯಾರಾದರೂ ಬಂದಿದ್ದರೆ ವೇದಿಕೆ ಮೇಲೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈಗ ನಮ್ಮ ಕೆಂಗಲ್ ಕೆಂಪಹಳ್ಳಿ ಗ್ರಾಮಸ್ಥರಿಂದ ಹಾಗೂ ನಾಟಕ ಮಂಡಳಿಯಿಂದ ನಮ್ಮ ಅಚ್ಚುಮೆಚ್ಚಿನ ಶ್ರೀನಿವಾಸ ಮೂರ್ತಿಯವರು ಆಗಮಿಸಿರೋದಕ್ಕೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಮಂಡಳಿ ಪರದಿಂದ ಪುಷ್ಪಹಾರವನ್ನು ಅರ್ಪಿಸ್ತಾ ಇದ್ದೇವೆ. ಅಲ್ಲದೆ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಶಿವಣ್ಣನವರು ಆಗಮಿಸಿದ್ದಾರೆ. ಅವರಿಗೂ ಸಹ ಪುಷ್ಪಮಾಲಿಕೆಯ ಮುಖಾಂತರ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಅನೌನ್ಸ್ ಮಾಡಿ ಹೆಸರು ಗೊತ್ತಿರೋರು. ಹಾಗೂ ನಮ್ಮ ಸೋಂಪುರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಕುನವಳ್ಳಿ ಮಾಜಿ ಅಧ್ಯಕ್ಷರಾದ ಸುರೇಶ್ ಅಣ್ಣನವರಿಗೆ ನಮ್ಮ ಹೃತ್ಪೂರ್ವಕವಾದ ವಂದನೆಗಳು. ಹಾಗೂ ನಮ್ಮ ಭಾರತೀಪುರದ BMS ನಮ್ಮ ಶ್ರೀನವರು ಬಂದಿದ್ದಾರೆ, ಅವರಿಗೂ ನಮ್ಮಿಂದ ಹೃತ್ಪೂರ್ವಕವಾದ ವಂದನೆಗಳು. ಹಾಗೂ ಮಾಚನಹಳ್ಳಿಯ ಜಯಣ್ಣನವರಿಗೂ ನಮ್ಮ ನಾಟಕಕ್ಕೆ ಬಂದಿದ್ದಕ್ಕೆ ಅವರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಹಾಗೂ ಜ್ಯೋತಿ ಅಣ್ಣನವರಿಗೂ ನಮ್ಮ ಕೆಂಗಲ್ ಕೆಂಪಹಳ್ಳಿ ಗ್ರಾಮಸ್ಥರಿಂದ ವಂದನಾ ಅರ್ಪಣೆ. ವನನಹಳ್ಳಿ ಸುರೇಶ್ ಅಣ್ಣನವರಿಗೂ ನಮ್ಮ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ಪೊಲೀಸ್ ಇಲಾಖೆಯಿಂದ ನಮ್ಮ ಸೋಂಪುರ ವೃತ್ತದ ಕೋದಂಡರಾಮಸ್ ಅವರವರಿಗೂ ನಮ್ಮ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತಿದ್ದೇವೆ. ಹಾಗೂ ಚಂತಿಮಪಾಳ್ಯದ ಚಂತಿನಮಣ್ಣನವರಿಗೂ ನಮ್ಮ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ನಮ್ಮ ಶಾಸಕರಾದ ಅಚ್ಚುಮೆಚ್ಚಿನ ಶಾಸಕರಾದ ಜನತಾದಳದ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಸರ್ ಅವರು ಜನತೆಯನ್ನು ಉದ್ದೇಶಿಸಿ ಕೆಲ ಮಾತುಗಳನ್ನು ಆಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಇದೇನಪ್ಪ ಯಾಕೋ ಇದೆಯಾ, ಬೇರೆ ಮೈಕಿಲ್ಲ. ಸಾಕು
ಅದಲ್ಲ ಸರ್, ಅದು ಸಂಪೂರ್ಣ ತ್ಯಾಮಗೊಂಡದು. STM ಕೃಪಾ ಪೋಷಿತ ನಾಟಕ ಮಂಡಳಿ ಕೆಂಪೊಳ್ಳಿ ಗ್ರಾಮದ ಎಲ್ಲ ನನ್ನ ತಂದೆ ತಾಯಂದಿರೆ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೆ, ಬಂಧುಗಳೇ, ಎಲ್ಲ ಕಲಾ ಪ್ರೇಕ್ಷಕರೇ, ಕಲಾ ವೃಂದದವರೇ ಹಾಗೂ ಅಚ್ಚುಮೆಚ್ಚಿನ ನಮ್ಮ ವಾದ್ಯಗೋಷ್ಠಿ ಸಹೋದರರಾದಂಥ ಹಿರಿಯರಾದಂಥ ಪದ್ಮರಾಜುರವರೇ, ಗುರುಗಳಾದಂಥ ಅಲ್ಪೈಂಪಾಳ್ಯ ಸಿದ್ದಪ್ಪಣ್ಣನವರೇ, ಕುಮಾರಣ್ಣನವರೇ ಹಾಗೂ ಆತ್ಮೀಯರಾದಂಥ ತಬಲಾ ಶ್ರೀನಿವಾಸರವರೇ, 3 ಜನ ಇಲ್ಲಿ ವಿಶೇಷವಾಗಿ ನಮ್ಮ ಪದ್ದಣ್ಣನವರು, ಶ್ರೀನಿವಾಸಣ್ಣನವರು ಮತ್ತು ಕುಮಾರಣ್ಣನವರು ಯಾವುದೇ ನಾಟಕದಲ್ಲಿದ್ದರೆ ಆ ನಾಟಕ ಕಂಪ್ಲೀಟ್ ಆಗಿ ಸಕ್ಸಸ್ ಆಗುತ್ತೆ ಅಂತ ನನಗೆ ಬಹಳ ನಂಬಿಕೆ. ಯಾಕೆಂದರೆ ಅವರಲ್ಲಿರ್ತಕ್ಕಂಥ ವಿದ್ಯೆ, ಅದರ ಜೊತೆಗೆ ನಮ್ಮ ಸಿದ್ದಪ್ಪಣ್ಣವರು ನಮ್ಮ ಪ್ರಾಂತ್ಯದಲ್ಲಿ ಬಹಳ ಚೆನ್ನಾಗಿ, ಅದರಲ್ಲೂ ಉತ್ಸಾಹಿಗಳಾಗಿ ಯುವಕರಿಗೆ ಭಾಳ ಒಳ್ಳೆಯ ನಾಟಕಗಳನ್ನು, ನಮ್ಮ ಸಂಸ್ಕೃತಿಯನ್ನು, ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ನಾಟಕ ಸಂಸ್ಕೃತಿ ಏನು ಉಳಿಸ್ತಾ ಇದ್ದೀವಿ ಇವತ್ತು, ನಮ್ಮ ಹಳ್ಳಿಗಾಡಿನ ಸೊಗಡಿನಲ್ಲಿ ಆ ಒಂದು ಸಂಸ್ಕೃತಿಯನ್ನು ನಮ್ಮ ಇರ್ತೀನಿ. ಏನು ಬಂಧುಗಳೇ, 5ನೇ ತಾರೀಕು ನನ್ನನ್ನು ತಾವೆಲ್ಲರೂ ಸೇರಿ ಅತಿ ಹೆಚ್ಚಿನ ಮತವನ್ನು ಕೊಟ್ಟು ನನ್ನನ್ನು ಒಬ್ಬ ಶಾಸಕನನ್ನಾಗಿ ಮಾಡಿದಿರಿ. ತಮ್ಮ ಸೇವೆ ಮಾಡೋದಕ್ಕೆ ನನ್ನ ಆಮೇಲೆ ನನ್ನ ತಂದೆ ತಾಯಿಗಳಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರ, ಬಂಧುಗಳಿಗೆ ನಾನೊಬ್ಬ ಸಮಾಜ ಸೇವಕನಾಗಿ, ತಮ್ಮ ಬಂಧುವಾಗಿ, ತಮ್ಮ ಸೇವೆ ಮಾಡೋದಕ್ಕೆ ಸದಾ ಸಿದ್ಧನಾಗಿರ್ತೀನಿ ಅಂತ ಹೇಳ್ತಾ, ನಿಜವಾಗ್ಲೂ ಬೈಕಂತೀರಿ. ಯಾಕೆಂತಂದರೆ ಶಿವಪೂಜೆನಲ್ಲಿ ಕರಡಿ ಬಿಟ್ಟಂಗೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಆದರೂ ಅನಿವಾರ್ಯ, ದಯವಿಟ್ಟು ಕ್ಷಮಿಸಬೇಕು. ನಾನೇನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಏನು ಈ ಒಂದು ರಂಗಮಂದಿರ ಇವತ್ತು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರ್ತಂತಹ ನಿಮ್ಮೆಲ್ಲರ ಮೆಚ್ಚಿನ ಜಿಲ್ಲಾ ಪಂಚಾಯಿತಿ ಸದಸ್ಯನೇ ಅಕ್ಕನವರು ಸುನಂದ ಶಿವಕುಮಾರ್ ಅವರ ಪತಿಯವರಾದಂಥ ಶಿವಣ್ಣನವರೇ, ನಮ್ಮ ಕೆಂಪಣ್ಣನವರೇ, ಆತ್ಮೀಯರಾದಂಥ ಜಯಣ್ಣನವರೇ, ಜ್ಯೋತಿರವರೇ, ಸುರೇಶ್ರವರೇ, ಮತ್ತೋರ್ವ ಸುರೇಶ್ರವರೇ ಹಾಗೂ ವೇದಿಕೆಯಲ್ಲಿ ಆಸೀನರಾಗಂಥ ಎಲ್ಲ ನನ್ನ ಹಿರಿಯ ಮುಖಂಡರುಗಳೇ, ಅಕ್ಕ ತಂಗಿಯರೇ, ಈ ನಾಟಕ, ಈ ಕಲೆ, ಈ ಸಂಸ್ಕೃತಿ ಹೆಚ್ಚಲಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ನಾವು ಹೆಣ್ಮಕ್ಳನ್ನ, ನಮ್ಮ ಅಕ್ಕ ತಂಗಿರು, ತಾಯಂದಿರು ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ಈ ಒಂದು ಸಂಸ್ಕೃತಿ ಬೆಳೀಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಹಾಗೂ ನಾನು ನಿಜವಾಗ್ಲೂ ಗಂಟ್ಲು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಆದರೂ ಸಹ ಆಡ್ತೀನಿ. ಭಗವಂತನೇ ಆಡ್ತೀನಿ. ಇದು ಮೈಕ್ ಸರಿ ಬಹುದಿನದ ಬಯಕೆ ಆಡ್ಬೇಕಂತೆ, ಕ್ಯಾನ್ಸಲ್ ಅದು. ಭಗವಂತನೇ ಓಲಿ ಕಿತ್ಕೊಟ್ಬಿಡು. ಕಟ್ ಮಾಡೋಕ್ಕಾಗತ್ತಾ? ಭಗವಂತನೇ
ಅಗೆಯಾದರೆ ಮನವ ಬದುಕುವನೇ ದೇವಾ ಮನವ ಬದುಕುವನೇ ಭಗವಂತನೇ ಅಗೆಯಾದರೆ ಮನವ